ಶ್ರೀರಂಗಪಟ್ಟಣದಿಂದ ನಿಮ್ಮ ಸೇವಾ ಒಂದು ಯಾತ್ರೆ ಎಲ್ಲಿಗೆ ಹೋಯಿತು? ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮುಜರಾಯಿ ತಹಶೀಲ್ದಾರ್ ಅಂತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುಮಾರು 4.75 ವರ್ಷ ನಾನು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾನು ಮುಜರಾಯಿ ತಹಶೀಲ್ದಾರ್ ಆಗಿ ಮಂಡ್ಯ ಜಿಲ್ಲೆಯ ಸಂಪೂರ್ಣ ಮುಜರಾಯಿ ದೇವಸ್ಥಾನಗಳ ಒಂದು ಮೇಲ್ವಿಚಾರಣೆಯನ್ನು ಮಾಡಬೇಕಾಗಿ ಬಂತು. ಜಿಲ್ಲಾಧಿಕಾರಿಗಳ ಕೈ ಕೆಳಗಡೆ ಈ ಥರ ಮಾಡುವಂತಹ ಅವಕಾಶವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ಈಗ ಒಂದು ವ್ಯತ್ಯಾಸ ಬರುತ್ತೆ, ತಾಲೂಕು ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಅಥವಾ ಜಿಲ್ಲಾ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಹಲವಾರು ರೀತಿಯ ಬದಲಾವಣೆಗಳು ಹಾಗೂ ಜವಾಬ್ದಾರಿಯ ಹೊರೆಯನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಆ ಒಂದು ವಿಚಾರದ ಬಗ್ಗೆ ನೀವು ನಿಮ್ಮ ಅನುಭವ ಹೇಳೋದಾದರೆ? ತಾಲೂಕು ಮಟ್ಟದಲ್ಲಿ ನಮಗೆ ಕಾರ್ಯನಿರ್ವಹಣಾಧಿಕಾರಿಯಾಗಿ 1 ಅಥವಾ 2 ದೇವಸ್ಥಾನಗಳು ಮಾತ್ರ ಇರ್ತವೆ. ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಸಾವಿರಾರು ದೇವಸ್ಥಾನಗಳ ಮೇಲಿನ ಮೇಲ್ವಿಚಾರಣೆಯನ್ನು ನಾವು ನಿರ್ವಹಿಸಬೇಕಾಗಿ ಬರ್ತದೆ. ಅದು ಸುಮಾರು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ 7 ತಾಲೂಕುಗಳು ಅವರ ಕಂಟ್ರೋಲಿಗೆ ಬರೋದರಿಂದ 7 ತಾಲೂಕಿನ ಮುಜರಾಯಿ ದೇವಸ್ಥಾನಗಳ ಮೇಲೂ ಕೂಡ ಒಂದು ನಿಯಂತ್ರಣವನ್ನು ಹೊಂದಿರೋದರಿಂದ ಅಲ್ಲಿ ಜಾತ್ರೆಗಳು, ರಥೋತ್ಸವಗಳು, ವಿಶೇಷವಾದಂತಹ ಉತ್ಸವಗಳು, ಇದನ್ನೆಲ್ಲ ನಾವು ಪ್ರತಿಯೊಂದು ಹರಾಜುಗಳನ್ನು ಜಾತ್ರೆ ಬಂದಾಗ ಹರಾಜುಗಳನ್ನೆಲ್ಲ ಮಾಡಬೇಕಾಗಿ ಬರ್ತದೆ. ಇದರ ಕಡೆ ಎಲ್ಲ ಗಮನ ಹರಿಸಿ ಮತ್ತು ಯಾವುದೇ ದೇವಸ್ಥಾನಕ್ಕೆ ತೊಂದರೆ ಆಗದೇ ರೀತಿಯಲ್ಲಿ ಕುಡಿಯುವ ನೀರಿಗೆ ತೊಂದರೆ ಇದಾಗಲಿ, ಜಾತ್ರೆಗೆ ಬರುವಂತಹ ಜನಗಳಿಗೆ ಆಹಾರದ ಸಮಸ್ಯೆ, ಇಂತಹ ಸಮಸ್ಯೆಗಳು ಬರದೇ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥದ್ದು ಆಯಾ ತಾಲೂಕು ತಹಶೀಲ್ದಾರ್ ಅವರನ್ನು ನೇರವಾಗಿ ಗಮನದಲ್ಲಿರಿಸಿಕೊಂಡು ಅವರಿಂದ ನೇರ ಸಂಪರ್ಕವನ್ನು ಸಾಧಿಸಿ ಅವ್ರ ಮುಖಾಂತರ ನಾವು ಪ್ರತಿಯೊಂದು ಜಿಲ್ಲೆಯ ಎಲ್ಲ ಕೆಲಸಗಳಿಗೂ ಕೂಡ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇದು ತಾಲೂಕು ಮಟ್ಟಕ್ಕೂ ಜಿಲ್ಲಾ ಮಟ್ಟಕ್ಕೂ ಇರುವ ವ್ಯತ್ಯಾಸ. ಸೊ ಇಲ್ಲಿ ಬಂದಾಗ ಆ ನಂತರ ಜಿಲ್ಲಾಧಿಕಾರಿಗಳ ನಂತರ ನೀವು ಮುಂದೆ ಮತ್ತೆ ಇನ್ನೊಂದು ಇದಕ್ಕೆ ಹೋಗ್ತೀರಾ, ನಿಮ್ಮ ಸೇವಾ ಯಾತ್ರೆ ಕಳಸ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಅಲ್ಲಿ ಅನುಭವ ಹೇಗಿತ್ತು? ಕಳಸ ಅದೊಂದು ಬಹಳ ಕಾಡಿನ ಮಧ್ಯದಲ್ಲಿ ಇರುವಂತಹ ದೇವಸ್ಥಾನ, ಅದ್ಭುತವಾದಂತಹ ದೇವಸ್ಥಾನ. ಕಳಸ ಗ್ರಾಮಸ್ಥರೇ ಆ ದೇವರಿಗೆ ಅಧೀನ. ಮಳೆಗಾಲದಲ್ಲಿ ಅತಿಯಾದ ಮಳೆ, ನಾವು ಈ ಬಯಲು ಸೀಮೆಯ ಜನ ನೆನಪಿಸಿಕೊಳ್ಳಲು ಆಗದಂತಹ ಮಳೆ ಬರುತ್ತೆ. ಒಂದು ದಿನ ಬೆಳಗ್ಗೆ ಮಳೆ ಪ್ರಾರಂಭವಾದರೆ ಮಾರನೇ ದಿವಸ ಮುಕ್ತಾಯ ಆಗುವವರೆಗೂ ಆ ಮಳೆ ಒಂದೇ ಸಮಯ ಜಡಿ ಮಳೆ ಬರ್ತಾನೆ ಇರುತ್ತೆ. ಹಾಗಿದ್ದೂ ಕೂಡ ಅಂತಹ ಸಂದರ್ಭದಲ್ಲೂ ಕೂಡ ದೇವಸ್ಥಾನ ಬಾಗಿಲು ತೆರೆದೇ ಇರ್ತಿತ್ತು. ಆದರೂ ಕೂಡ ಅಲ್ಲಿ ಸಿಬ್ಬಂದಿ ಅದಕ್ಕೆ ಹೊಂದಾಣಿಕೆಯಾಗಿ, ಅಂತಹ ಪರಿಸರಕ್ಕೆ ಹೊಂದಾಣಿಕೆಯಾಗಿ ಬಂದು ಪೂಜಾ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು. ಪ್ರತಿನಿತ್ಯ 30 ದಿವಸದ ಕೈಂಕರ್ಯ ಯಾವುದು ನಿಲ್ಲೋ ಹಾಗೆ ಇಲ್ಲ. ಯಾವುದೇ ಮಳೆ ಇದ್ರೂ ಎಂತಹ ಮಳೆ, ಅದೆಂತಹ ಬಿರುಮಳೆ ಬಂದರೂ ಕೂಡ ಅರ್ಚಕರು ಅವರು ಮಳೆ ರಕ್ಷಕ ಉಡುಪನ್ನು ತೊಟ್ಟುಕೊಂಡು ಬಂದು ಅಲ್ಲಿ ಕಾರ್ಯನಿರ್ವಹಿಸೇ ಹೋಗ್ಬೇಕು. ದೇವಸ್ಥಾನದ ಬಾಗಿಲು ಎಲ್ಲಿವರೆಗೆ ತೆರಿಬೇಕು ಅಂತ ಇರುತ್ತೆ ಅಲ್ಲಿವರೆಗೆ ತೆರೆದು ಆನಂತರ ಮುಚ್ಕೊಂಡೇ ಹೋಗ್ತಾ ಇದ್ರು. ಅಷ್ಟು ಯಾವುದೇ ಕಾರಣದಿಂದ ಮುಚ್ತಾ ಇರಲಿಲ್ಲ. ಅಂತಹ ಬಿರುಮಳೆ ಬಂದರೂ ಕೂಡ ನಾನು ಮುಚ್ತಾ ಇದ್ದೆ. ಅದು ಬಹಳ ವಿಶೇಷವಾದಂತಹ ಅದು. ಅಲ್ಲೂ ಕೂಡ ಸುಮಾರು 2 ವರ್ಷಗಳ ಕಾಲ ನಾನು ಕೆಲಸ ಮಾಡಿ ಅಲ್ಲಿಂದ ನಾನು ಮಂಗಳೂರಿನ ಕುಡುಪು ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಅಂತ ಹೋದಾಗ ಅಲ್ಲಿ ಆಗುತ್ತಾನೆ ಜೀರ್ಣೋದ್ಧಾರಕ ಕೆಲಸಗಳನ್ನು ಮಾಡ್ತಾ ಇತ್ತು. ಸುಮಾರು 9 ಕೋಟಿ ರೂಪಾಯಿನ ಜೀರ್ಣೋದ್ಧಾರ ಕೆಲಸವನ್ನು ನಾವು ಆ ಟೈಮ್ನಲ್ಲಿ ಸ್ವಾಮಿ ನಾಗಮಂಟಪವನ್ನು ಮತ್ತು ಅಲ್ಲಿ ಕಲ್ಯಾಣಿ ಕೊಳವನ್ನು, ಹೀಗೆ ಬಹಳಷ್ಟು ಕಾರ್ಯಗಳು ಅಲ್ಲಿ ಕೇವಲ 2 ವರ್ಷದಲ್ಲೇ ಬಹಳಷ್ಟು ಕಾಮಗಾರಿಗಳನ್ನು ನಿರ್ವಹಿಸು ಸುಮಾರು 9 ಕೋಟಿ ರೂಪಾಯಿ ಕಾಮಗಾರಿಯನ್ನು ಮಾಡಿ ಆ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ತುಂಬ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಇಂದಿಗೂ ಕೂಡ ಆ ದೇವಸ್ಥಾನದಲ್ಲಿ ಭಾಳ ಅದ್ಭುತವಾದಂತಹ ಸ್ಪಂದನೆಯನ್ನು ನಾವು ನೋಡ್ಬೋದು, ಜನಸ್ಪಂದನೆಯನ್ನು ನೋಡ್ಬೋದು. ಭಾಳಷ್ಟು ಜನಗಳು ಅಲ್ಲಿಗೆ ನಮಗೆ ಸೌತ್ ಕೇಂದ್ರ ಕಡೆ ಹೋದರೆ ಅಧಿಕಾರಿ ವರ್ಗದವರ ಜವಾಬ್ದಾರಿ ಭಾಳ ಕಡಿಮೆ. ಸುತ್ತಮುತ್ತಲ ನಾಗರಿಕರೇ ಆ ದೇವಸ್ಥಾನದ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಅದೊಂದು ಭಾಳ ದೇವಸ್ಥಾನದ ಕೆಲಸಗಳಲ್ಲಿ ಭಾಗಿಯಾಗ್ತಾರೆ. ದೇವಸ್ಥಾನಗಳ ಕೆಲಸ ಭಾಗಿಯಾಗೋದ್ರಿಂದ ಕಾರ್ಯನಿರ್ವಹಣಾಧಿಕಾರಿ ಕೆಲಸ ಸೀಮಿತಗೊಂಡಿರುತ್ತೆ, ಕಚೇರಿಗೆ ಸೀಮಿತಗೊಂಡಿರುತ್ತೆ.
ಧಾರ್ಮಿಕ ಕೆಲಸಗಳಲ್ಲಿ ಭಾಗವಹಿಸ್ಬೋದು ಅಷ್ಟೇ ಹೊರತು ಬಾಕಿ ಕೆಲಸಗಳನ್ನೆಲ್ಲ ಸಂಪೂರ್ಣವಾಗಿ ಅಲ್ಲಿ ಜನಗಳು ನಿರ್ವಹಿಸ್ಕೊಂಡು ಚಾಚೂ ತಪ್ಪದೆ ನಿರ್ವಹಿಸ್ಕೊಂಡು ಯಾವುದೇ ಸ್ವಾರ್ಥ ಇಲ್ಲದೆ ಯಾವುದೇ ಸಂಭಾವನೆ ಇಲ್ಲದೆ ನಿರ್ವಹಿಸ್ಕೊಂಡು ಹೋಗೋದು ಒಂದು ಭಾಳ ವಿಶೇಷ. ಇದನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಾದ್ಯಂತ ನಾವು ನೋಡ್ಬೋದು. ನೀವು ಉಡುಪಿಯಿಂದ ಮುಂದೆ ನಿಮ್ಮ ಇದು ಅಲ್ಲಿಂದ ಬೆಂಗಳೂರಿನ ಸಹಾಯಕ ಆಯುಕ್ತರಾಗಿ ನಾನು ನೇಮಕಗೊಂಡೆ. ಬೆಂಗಳೂರಿನ ಅರ್ಬನ್ ಅಂತ ನಗರ ಪ್ರದೇಶಗಳಲ್ಲಿರುವಂತಹ ಅವಾಗ ನೀವು ಅಸಿಸ್ಟೆಂಟ್ ಕಮಿಷನರ್ ಆಗಿ ಅಲ್ಲಿಗೆ ವರ್ಗಾವಣೆ ಆಯಿತು. ಬೆಂಗಳೂರಿನ ಕೆಲಸಗಳು ಅಗಾಧ. ಪ್ರತಿಯೊಂದು ದೇವಸ್ಥಾನಗಳಿಗೂ ಎಕ್ಸಿಕ್ಯೂಟಿವ್ ಆಫೀಸರ್ಗಳು ಇರ್ತಾರೆ. ಅವರು ಎಲ್ಲರ ಮೇಲೆ ನಿಯಂತ್ರಣ ಸಾಧಿಸಿ ಆ ಪ್ರದೇಶಗಳಲ್ಲಿ ಬರುವಂತಹ ಒತ್ತುವರಿಯನ್ನು ತೆಗೆದಿಡಿಸೋದು ಒಂದಿರುವ ಅದನ್ನು, ಮತ್ತು ಅಲ್ಲಿ ಅಂಗಡಿ ಮಳಿಗೆಗಳು, ಹರಾಜುಗಳು, ಅಲ್ಲಿ ಪ್ರತಿಯೊಂದು ದೇವಸ್ಥಾನಗಳ ಜಾತ್ರೆ ಉತ್ಸವಗಳು, ಕಡಲೆಕಾಯಿ ಪರಿಚಯ ಆಗ್ಬೋದು, ಪ್ರತಿಯೊಂದು ಜಾತ್ರೆ ಉತ್ಸವಗಳು ಪ್ರತಿಯೊಂದು ಇರುತ್ತೆ. ಅದನ್ನೆಲ್ಲ ನಿರ್ವಹಣೆ ಎಕ್ಸಿಕ್ಯೂಟಿವ್ ಆಫೀಸರ್ ಮಾಡಿದ್ರು ಕೂಡ ನಮ್ಮ ಒಂದು ಮೇಲ್ವಿಚಾರಣೆ ಇರುತ್ತೆ. ಆ ರೀತಿಯಾದಂಥದ್ದು ಅತಿ ಹೆಚ್ಚು ಕೆಲಸಗಳು ಅಂದರೆ ಕೋರ್ಟ್ ನಿರ್ವಹಣೆ. ಕೋರ್ಟ್ನಲ್ಲಿ ಭಾಳಷ್ಟು ಕೇಸ್ಗಳಿರ್ತವೆ, ಅಂಗಡಿ ಮಳಿಗೆಗಳದ್ದಾಗಲಿ ಕೇಸ್ಗಳಿರ್ತವೆ. ಅಂತಹ ಕೇಸ್ಗಳಿಗೆ ನಾವು ಪ್ರಕರಣಗಳಿಗೂ ನ್ಯಾಯಾಲಯಗಳಿಗೆ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ನಾವು ಭಾಗವಹಿಸಬೇಕಾಗಿ ಬರ್ತಾಯಿತ್ತು. ಅತಿ ಹೆಚ್ಚು ದಿನಗಳು ಭಾಗವಹಿಸ್ತಾ ಇತ್ತು. ಅದಲ್ಲದೆ ಅಷ್ಟು ನಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನಗಳ ಹುಂಡಿಯನ್ನು ನಾನೇ ಖುದ್ದು ಓಪನ್ ಮಾಡಿದಾಗ ನಾನೇ ಇರ್ತಿದ್ದೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ನಾನು ಇದ್ದು ಹಣವನ್ನು ಸಂಪೂರ್ಣವಾಗಿ ಎಣಿಕೆ ಮಾಡಿಸಿ ಅದನ್ನು ಬ್ಯಾಂಕ್ ಸಿಬ್ಬಂದಿಗೆ ಅಲ್ಲೇ ಚಾರ್ಜ್ ವಹಿಸಿ ಆ ನಂತರ ನಾನು ರಿಟರ್ನ್ ಆಗ್ತಾಯಿದ್ದೆ. ಆ ಥರ ಕಾರ್ಯಗಳು ಅಲ್ಲಿ ಜಾಸ್ತಿ ಇರ್ತಿದ್ವು. ಮತ್ತು ಮೀಟಿಂಗ್ಗಳು, ಸಭೆ ಸಮಾರಂಭಗಳು ಜಾಸ್ತಿ ಇರ್ತಿತ್ತು. ಅದಕ್ಕೆಲ್ಲ ಅಟೆಂಡ್ ಮಾಡ್ತಾಯಿದ್ದೆ. ಓಕೆ. ಇಲ್ಲಿ ಬಂದಾಗ ಇನ್ನೊಂದು, ಈಗ ನೀವು ಇದು ಹೇಳಿ ಕಡಲೆಕಾಯಿ ಪರಿಷತ್ ಹೇಳಿದ್ರಿ, ದೊಡ್ಡ ಗಣಪತಿ ದಿವಸ ಅದು ಮುಜರಾಯಿಗೆ ಸೇರಿದೆ ಅಂತ. ಹೌದಾ? ಓಕೆ. ಸೊ ಅಲ್ಲಿ ಕಡಲೆಕಾಯಿ ಪರಿಷತ್ ಅದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಸಾಕಷ್ಟು ಟ್ರಾಫಿಕ್ ಇದಾಗ್ತಾ ಇರಲಿಲ್ಲ. ಅಂಥದ್ರಲ್ಲೂ ಅದರ ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದೀವಿ? ಅಲ್ಲಿ ನಮ್ಮ ಆ ವಲಯದ ಪೊಲೀಸ್ ವಲಯ DCP ಅವರು ಮತ್ತು ಆ ಕ್ಷೇತ್ರದ MLA ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಒಂದು 2-3 ಮೀಟಿಂಗ್ ಮಾಡಿ ಮುಂಜಾಗ್ರತೆಯಾಗಿ ಅಲ್ಲಿಗೆ ಬರುವಂತಹ VIP ಮೊದಲೇ ಅಂದಾಜು ಮಾಡಿ ಯಾರನ್ನು ಆಹ್ವಾನಿಸಬೇಕು ಅಂತ ಒಂದು ಅಂದಾಜು ಮಾಡಿ ಅವ್ರನ್ನ ಎಷ್ಟು ಗಂಟೆಗೆ ನಾವು ಕರ್ಕೊಂಬರಬೇಕು ಅನ್ನೋದೆಲ್ಲ ಒಂದು ಮುಂಜಾಗ್ರತೆಯಾಗಿ ಅದನ್ನೆಲ್ಲ ಆಲೋಚನೆ ಮಾಡಿ ಆ ನಂತರ ಕಡಲೆಕಾಯಿ ಪರಿಷೆಗೆ ಸುಮಾರು 1000 ವರ್ತಕರು ಕಡಲೆಕಾಯಿ ತಗೊಂಡ್ಬಂದಿರ್ತಾರೆ. ಅವರುಗಳಿಗೆ ಜಾಗವನ್ನು ನಿರ್ವಹಿಸಿ ಭಕ್ತಾದಿಗಳಿಗೆ ಬರೋ ರೀತಿಯಾಗಿ ವಾಹನಗಳಿಗೆ ಅಡಚಣೆ ಆಗದ ರೀತಿಯಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಕೆಲವು ಸಾರಿ ಆ 3 ದಿನಗಳಲ್ಲಿ ಸಂಪೂರ್ಣವಾಗಿ ನಾವು ವಾಹನ ನಿರ್ಬಂಧವನ್ನು ಮಾಡಿ, ಆ ಪ್ರದೇಶದಲ್ಲಿ ವಾಹನ ನಿರ್ಬಂಧವನ್ನು ಮಾಡಿ ಪರಿಹಾರವಾಗಿ ಬೇರೆ ಮಾರ್ಗವನ್ನು ಅದಕ್ಕೆ ನಿಗದಿಪಡಿಸಿ ಆ ಕಡಲೆಕಾಯಿ ಪರಿಷೆಯನ್ನು ಸುಸೂತ್ರವಾಗಿ ನೆರವೇರಿಸ್ಬೋದು. ಸೊ ನೀವು ಹೆಚ್ಚು ಕಡಿಮೆ ಕರ್ನಾಟಕದ ಒಂದು ಸುಮಾರು ಜಾಗಗಳಲ್ಲಿ ಕೆಲಸ ಮಾಡಿ ಬೆಂಗಳೂರಿನಲ್ಲಿ ಆ ನಂತರ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನನ್ನ ಪದೋನ್ನತಿಯಾಗಿ ಅಲ್ಲಿಗೆ ನಾನು ಹೋದೆ. ಸೊ ಸ್ಪೆಷಲ್ ಡಿ ಸಿ ಅಲ್ಲಿ ಹೋಗಿದ್ದು. ಅಲ್ಲಿ ಅತ್ಯುತ್ತಮ ಅಲ್ಲಿ ಅತ್ಯಂತ ಜನಸಂದಣಿಯನ್ನು ಹೊಂದಿರತಕ್ಕಂಥ ದೇವಸ್ಥಾನಗಳು ಮತ್ತು ಅತ್ಯಂತ ನಮ್ಮ ಹಳೆ ಮೈಸೂರು ವಿಭಾಗದ ಅತ್ಯಂತ ದೊಡ್ಡ ದೇವಸ್ಥಾನ ಅಂತ ಅನ್ಬೋದು. ಅದರಲ್ಲಿ ಭಕ್ತಾದಿಗಳ ಸಂಖ್ಯೆ ಅಗಾಧವಾಗಿರುತ್ತೆ. ನಾವು ಅಲ್ಲಿ ವ್ಯಾಪಕವಾದಂತಹ ಕ್ರಮಗಳನ್ನು ಭಕ್ತಾದಿಗಳಿಗೋಸ್ಕರ ನಾವು ಮಾಡಬೇಕಾಗಿ ಬರ್ತದೆ. ಸಾಮಾನ್ಯವಾಗಿ ಭಾನುವಾರಗಳಲ್ಲಿ, ಸೋಮವಾರಗಳಲ್ಲಿ, ಪೌರ್ಣಮಿಗಳಲ್ಲಿ, ಕಾರ್ತಿಕ ಮಾಸಗಳಲ್ಲಿ ಅಗಾಧವಾದಂತಹ ಜನಸಂಖ್ಯೆಯನ್ನು ನಾವು ನಿರೀಕ್ಷಿಸ್ಬೋದು. ಅಲ್ಲಿ ಅಷ್ಟು ಜನಕ್ಕೆ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ. ದಾಸೋಹದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅಲ್ಲಿ. ಇಲ್ಲ, ಇನ್ನು ದಾಸೋಹದ ವ್ಯವಸ್ಥೆ ಮೊದಲಿಂದಲೂ ಇತ್ತು, ಅದನ್ನು ಅಚ್ಚುಕಟ್ಟಾಗಿ ಮಾಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿ ಬರ್ತದೆ. ಸೊ ಅಲ್ಲಿ ನಂಜನಗೂಡು ದೇವಸ್ಥಾನ ನಿರ್ವಹಣೆ ಅಂತಂದರೆ ಅದು ಒಂದು ದೊಡ್ಡ ಜವಾಬ್ದಾರಿ. ಯಾಕಂದರೆ ಲಕ್ಷಾಂತರ ಜನ ಭೇಟಿ ನೀಡೋದ್ರಿಂದ ಲಕ್ಷಾಂತರ ಅಡಚಣೆಗಳು ಬರ್ತಾನೆ ಇರುತ್ತಲ್ಲಿ. ನಂಜನಗೂಡಿನ ವಿಷಯಕ್ಕೆ ಹೇಳೋದಿದ್ದರೆ ಅಲ್ಲಿ ನಡೆಯುವಂತಹ ದೊಡ್ಡ ರಥೋತ್ಸವವೇ ದೊಡ್ಡ ಮಹೋತ್ಸವ.
ಸಾಮಾನ್ಯವಾಗಿ ಆ ರಥೋತ್ಸವ ಯಶಸ್ವಿಯಾಗಿ ನೆರವೇರಬೇಕು ಅಂತಂದರೆ ಭಾಳಷ್ಟು ಕಾರ್ಯಕ್ರಮ ಯಥಾ ಪ್ರಕಾರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆ, ಮಂತ್ರಿಗಳನ್ನು ನಾವು ಆ ಸಂದರ್ಭಗಳಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಿ ವಿವಿಧ ಇಲಾಖೆಗಳ ಒಂದು ಸಹಕಾರವನ್ನು ಪಡೆದುಕೊಂಡು ಅದು ಅತ್ಯಂತ ಆ, ಗಂಭೀರವಾದಂತಹ ರಥೋತ್ಸವ. ಯಾವುದೇ ಎಡತುಟು ಸ್ವಾಮಿ ರಥೋತ್ಸವ ಹೊರಟು ನಾವು ನೆಲೆಗೆ ಬಂದು ನಿಲ್ಲಬೇಕಾದ್ರೆ ಭಾಳಷ್ಟು ಎಚ್ಚರಿಕೆ ವಹಿಸಬೇಕಾಗಿ ಬರ್ತದೆ. ಆರಕ್ಷಕರ ಆದಿಯಾಗಿ ಎಲ್ಲ ಪ್ರತಿಯೊಬ್ಬರು ಆರಕ್ಷಕರ ಜವಾಬ್ದಾರಿ ತುಂಬ ಇರ್ತದೆ. ರಥದ ಚಕ್ರದ ತುಂಬ ಜನ ಇರ್ತಾರೆ, ಚಕ್ರದ ಸುತ್ತ ಜನ ಇರ್ತಾರೆ. ಯಾರಿಗೆ ಏಟು ಗಾಯಗಳಾಗದೆ ಈ ರೀತಿ ನೋಡ್ಕೋಬೇಕಾದಂಥ ಅವಶ್ಯಕತೆ ಇರ್ತದೆ. ಅತಿಯಾದ ಜನಸಂಖ್ಯೆ ಸೇರಿರ್ತಾರೆ. ಅದನ್ನು ನಿರ್ವಹಣೆ ಮಾಡೋದು ಸ್ವಲ್ಪ ಕಷ್ಟ. ಅಂದರೆ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ರಥೋತ್ಸವ ಮಾಡಬೇಕಾದ್ರೆ ಕೆಲವೊಂದು ಸರಿ ರಥದ ಚಕ್ರಕ್ಕೆ ಚಕ್ರ ತುಂಡಾಯಿತು ಅಂತನೋ ಅಥವಾ ರಥದ ಚಕ್ರ ಸರಿ ಕೂತಿರ್ಲಿಲ್ಲ ಅಂತನೋ ಈ ಥರದ ಒಂದು ಸಾಕಷ್ಟು ಇದು ಬರ್ತಾರೆ, ಕಂಪ್ಲೇಂಟ್ಗಳು ಬರ್ತಾರೆ. ಸೊ ಇದಕ್ಕಿಂತ ಮುಂಚೆ ತಾವಿದ್ದಾಗ ಯಾವ ರೀತಿ ಕ್ರಮ ವಹಿಸ್ತಾ ಇದ್ರಿ? ಅಲ್ಲಿ ನಾವು ರಥೋತ್ಸವಕ್ಕೆ ಸುಮಾರು 6 ತಿಂಗಳ ಮುಂಚಿತವಾಗಿ ನಾವು ಎಂಜಿನಿಯರಿಂದ ಆ ರಥದ ಚಕ್ರಗಳನ್ನು ಪರಿಶೀಲನೆ ಮಾಡಿಸಿ ಯಾವ ಚಕ್ರಕ್ಕೆ ಯಾವ ರೀತಿಯಾದಂತಹ ರಿಪೇರಿ ಆಗಬೇಕು ಅನ್ನೋದನ್ನು ಮುಂಚಿತವಾಗಿ ಅದನ್ನು ಅವರಿಂದ ಒಂದು ವರದಿಯನ್ನು ಪಡ್ಕೊಂಡು ಮುಂಚಿತವಾಗಿ ಅದನ್ನೆಲ್ಲ ರಿಪೇರಿ ಬಂದೋಬಸ್ತ್ ರಿಪೇರಿ ಮಾಡಿಸಿ ಪುನಃ ಲೋಕೋಪಯೋಗಿ ಇಲಾಖೆಯಿಂದ ಇದು ಸುಭದ್ರವಾಗಿದೆ, ರಥ ನೆರವೇರಿಸಬಹುದು ಅನ್ನೋ ಒಂದು ಸಮರ್ಥನಾ ಪತ್ರವನ್ನು ಪಡೆದುಕೊಂಡೇ ನಾವು ಮುಂದೆ ಕಾರ್ಯನಿರ್ವಹಿಸಬೇಕಾಗಿ ಬರ್ತಿತ್ತು. ಮುಂಚಿತವಾಗಿ ಎಲ್ಲ ಕೆಲಸಗಳನ್ನು ನಾವು ರಥೋತ್ಸವ ಕೇವಲ 3-4 ತಿಂಗಳಿದೆ ಎನ್ನುವಾಗಲೇ ಎಲ್ಲ ಕಾರ್ಯಗಳನ್ನು ನಾವು ಮುಕ್ತಾಯ ಮಾಡಿಸ್ಕೊಳ್ತಾ ಇದ್ದೀವಿ. ಸೊ ಇದೊಂದು ಜೊತೆಗೆ ಪ್ರಸಾದ ವಿನಿಯೋಗ ಅಂತ ಬಂದಾಗ ಸಾಕಷ್ಟು ಜನ ಸೇರಿರ್ತಾರೆ, ಲಕ್ಷಾಂತರ ಜನ. ಅಷ್ಟು ಜನಕ್ಕೆ ಪ್ರಸಾದ ಸಿಗೋ ಹಾಗೆ ಮಾಡೋದು ಒಂದು ಸಾಹಸವಾದಂಥ ಕೆಲಸ. ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ? ಪ್ರಸಾದ ನಿರ್ವಹಣೆ ಬಂದಾಗ ಸಾಮಾನ್ಯವಾಗಿ ರಥೋತ್ಸವದ ಸಮಯದಲ್ಲಿ ದೇವಸ್ಥಾನದ ಸುತ್ತ ಊರಿನ ಗ್ರಾಮಸ್ಥರೆಲ್ಲ ಬಹಳಷ್ಟು ಜನ ಪ್ರಸಾದ ಹಂಚಿಕೆ ಕಾರ್ಯಕ್ರಮಗಳಲ್ಲಿ ಇಟ್ಕೊಂಡಿರ್ತಾರೆ. ಆ ದೃಷ್ಟಿಯಿಂದ ನಮ್ಮ ದೇವಸ್ಥಾನದ ಪ್ರಸಾದ ನಿಲಯಕ್ಕೆ ಅಷ್ಟು ಹೊಡೆತ ಬೀಳೋದಿಲ್ಲ. ನಮಗೆ ಪೌರ್ಣಮಿಗಳಂದು ಕಾರ್ತಿಕ ಮಾಸಗಳಂದು ಬಹಳಷ್ಟು ಜನಗಳನ್ನು ನಾವು ನಿರೀಕ್ಷಿಸಿದ್ವು. ಆದಂಥ ಜನ ಬಂದಾಗ ಅಲ್ಲಿ ಪ್ರತ್ಯೇಕ ಸಾಲಿದೆ, ಪ್ರತ್ಯೇಕ ಸಾಲು ಮಾಡಿ ಒಂದೊಂದು ಬ್ಯಾಚ್ಗೂ ಕೂಡ ಇಷ್ಟೇ ಜನಗಳನ್ನು ನಾವು ಒಳಗಡೆ ಬಿಟ್ಟುಕೊಂಡು ಅವರಿಗೆ ನಾವು ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಕ್ಯೂನಲ್ಲಿ ನಿಂತಿರುವಷ್ಟು ಜನಗಳಿಗೂ ಕೂಡ ನಾವು ಅನ್ನದಾನದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅದರಲ್ಲಿ ಯಾವುದೇ ಲೋಪದೋಷವಾದ ರೀತಿಯಲ್ಲಿ ಒಂದು ವೇಳೆ ಜನಸಂಖ್ಯೆ ಜಾಸ್ತಿ ಇದ್ದಲ್ಲಿ ನಾವು ಮಾಡಿರುವಂತಹ ಪರಿಕರ ಮುಕ್ತಾಯ ಆಗುವವರೆಗೂ ಕೂಡ ನಾವು ಅನ್ನದಾನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಇದು ನಂಜನಗೂಡಿನ ನೆನಪುಗಳು. ಇನ್ನೇನಾದ್ರು ಹೆಚ್ಚಿನ ನೆನಪುಗಳು ಇದ್ದರೆ ನಂಜನಗೂಡು ಬಗ್ಗೆ? ನಂಜನಗೂಡಿಗೆ ಬರ್ತಕ್ಕಂತಹ ಜನಸಂಖ್ಯೆ ದಿನನಿತ್ಯ ಏರುತ್ತಲೇ ಹೋಗ್ತಾ ಇದೆ. ಅಲ್ಲಿ ನಾನು ಹೋಗೋದಕ್ಕಿಂತ ಮುಂಚೆ ಸುಮಾರು ಪ್ರತಿ ಮಾಹೆ 50-60 ಲಕ್ಷ ಹುಂಡಿ ಕಾಣಿಕೆ ಬರ್ತಾಯಿತ್ತು. ಆನಂತರ 1 ಕೋಟಿಗೂ ಮೀರಿತು. ಈಗ ಕಾರ್ಯಕ್ರಮದಲ್ಲಿ ಅದು 2 ಕೋಟಿವರೆಗೂ ಹೋಗ್ತಾ ಇದೆ. ಭಕ್ತಾದಿಗಳ ಸಹಕಾರ, ಭಕ್ತಾದಿಗಳು ಆ ದೇವರ ಮೇಲೆ ಇಟ್ಟಿರೋ ನಂಬಿಕೆ ಅತೀವವಾಗಿ ಹರಕೆಯನ್ನು ಮುಕ್ತಾಯ ಹಾಕೋದ್ರಿಂದ ಹಿಡಿದು ಅಲ್ಲಿ ಅತಿಯಾದ ನಂಬಿಕೆ ಇಟ್ಕೊಂಡಿರೋದ್ರಿಂದ ಅಲ್ಲಿ ಎಲ್ಲ ಕೆಲಸಗಳು ಭಕ್ತಾದಿಗಳು ಎಲ್ಲ ಕೆಲಸಗಳು ನೆರವೇರುತ್ತವೆ ಅನ್ನೋ ಒಂದು ಮನೋಭಾವ ಹೊಂದಿರೋದ್ರಿಂದ ಆ ಜನಸಂಖ್ಯೆ ಭಕ್ತಾದಿಗಳು ಕಾಣಿಕೆಯನ್ನು ಹಾಕಿ ಅವ್ರ ಹರಕೆಯನ್ನು ಮುಕ್ತಾಯ ಹರಕೆ ದೇವರು ಅಂತ ಅನ್ಬೋದು. ಸೊ ಈಗ ಹರಕೆ ದೇವರು ಒಂದು, ಅದು ಬಿಟ್ಟರೆ ಇನ್ನೊಂದು ದೇವಸ್ಥಾನ ತಗೊಂಡ್ರೆ ದರ್ಶನದ ದೇವಸ್ಥಾನಗಳು ಅಂತನಾ ಹೇಗೆ? ಯಾವುದು? ಈಗ ಸಾಮಾನ್ಯ ಈಗ ರಂಗನಾಥ ಸ್ವಾಮಿ ದೇವಸ್ಥಾನ ಅದು ಹರಕೆ ದೇವರಲ್ಲ ಅಂತ ಹೇಳಿ. ದರ್ಶನ ದೇವಸ್ಥಾನ, ಪ್ರವಾಸಿ ದೇವಸ್ಥಾನ, ಪ್ರವಾಸಿ ದೇವಸ್ಥಾನ ಈ ರೀತಿ ವಿಂಗಡಣೆ ಮಾಡಿ ತಲತಲಾಂತರದಿಂದ ಬಂದದ್ದು ನಂಜುಂಡೇಶ್ವರ ದೇವಸ್ಥಾನ ಇವೆಲ್ಲವೇ ಹರಕೆ ದೇವಸ್ಥಾನಗಳು ಅಂತ ಬಂದುತ್ತೆ. ಎಲ್ಲೇ ಇರಲಿ ಮನೆ ದೇವರು ಅಂತ ಭಕ್ತಾದಿಗಳು ನೆನ್ಕೊಂಡು ಅವ್ರ ಮನೆಯಲ್ಲಿ ಏನೇ ತೊಂದರೆ ಆದರೂ ಕೂಡ ಆ ಕ್ಷಣದಲ್ಲಿ ಅವರು ಕಣಕೆಯನ್ನು ಕಟ್ತಾರೆ, ಹರಕೆಯನ್ನು ಕಟ್ಕೊಳ್ತಾರೆ, ಹರಕೆಯನ್ನು ನೆನ್ಕೊಳ್ತಾರೆ. ಯಾರಿಗೆ ಯಾವುದೋ ಒಂದು ವ್ಯಾಧಿ ಆದಲ್ಲಿ, ಅತಿಯಾದ ಜ್ವರ ಬಂದಲ್ಲಿ ಅಥವಾ ಇನ್ಯಾವುದೇ ಗುಣವಾಗದ ಕಾಯಿಲೆ ಇದ್ದಲ್ಲಿ ಅದನ್ನು ಅವರು ಆ ಕ್ಷಣದಲ್ಲಿ, ಅದು ರಾತ್ರಿಯೋ ಹಗಲೋ ಆ ಕ್ಷಣದಲ್ಲಿ ತಕ್ಷಣ ನಂಜನಗೂಡು ಹೋಗೋಕ್ಕಾಗೋದಿಲ್ಲ. ಆ ಕ್ಷಣದಲ್ಲಿ ಅಲ್ಲಿ ಹರಕೆಯನ್ನು ಹಾಕ್ಕೊಂಡು ಆ ದೇವಸ್ಥಾನಕ್ಕೆ ಬಂದಾಗ ಅದನ್ನು ಹುಂಡಿಯಲ್ಲಿ ಹಾಕಿ ಹೋಗೋದನ್ನು ನೋಡ್ಬೋದು. ಬೆಳ್ಳಿ
ಸಾಮಗ್ರಿಗಳನ್ನು ಹರಕೆಗಳನ್ನು ಹಾಕುವುದು. ಸಾಮಾನ್ಯವಾಗಿ ಕಾಲಿಗೆ ತೊಂದರೆ ಇದ್ದರೆ ಕಾಲನ್ನು ಹರಕೆಯಾಗಿ ಕೊಡ್ತಾರೆ, ಕಿವಿಗೆ ತೊಂದರೆ ಇದ್ದರೆ ಕಿವಿಯನ್ನು ಹರಕೆಯಾಗಿ ಕೊಡ್ತಾರೆ. ಈ ರೀತಿಯಾದಂಥ ನಾವು ಅಲ್ಲಿ ಹುಂಡಿಯನ್ನು ತೆರೆದಾಗ ಭಾಳಷ್ಟು ಹರಕೆ ಸಾಮಗ್ರಿಗಳನ್ನು ನಾವು ಕಾಣ್ಬೋದು. ಸೊ ಇದು ನಿಮ್ಮ ನಂಜನಗೂಡಿನ ಸುಂದರ ನೆನಪುಗಳು. ಆ ನಂತರ ನಿಮ್ಮ ಪ್ರವಾಸ ಬೆಂಗಳೂರು ಕಡೆ ಹೋಗುತ್ತೆ. ಬೆಂಗಳೂರು ನಂತರ ಅಲ್ಲೇ ಸರ್ವಿಸ್ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಎಕ್ಸಿಕ್ಯೂಟಿವ್ ಒಂದು ಇದೇ ಪೋಸ್ಟ್ಗಳೇನಿದೆ ಇದಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಅನುಭವಗಳ ಒಂದು ಸಂಚಿಕೆನ ಮುಕ್ತಾಯಗೊಳಿಸ್ತೀವಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಬೆಂಗಳೂರಿನ ಸಾಹಸದ ಬಗ್ಗೆ ಹಾಗೂ ಮುಜರಾಯಿ ಸಂಸ್ಥೆಗಳ ಬಗ್ಗೆ ಸಾರ್ವಜನಿಕ ಅಭಿಪ್ರಾಯಕ್ಕೆ ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀವಿ. ಒಂದು ದೇವಸ್ಥಾನದ ಪ್ರತಿಯೊಂದು ಭಾಗದಿಂದ ಬರುವಂತಹ ಆದಾಯವನ್ನು ಆ ದೇವಸ್ಥಾನದ ಒಂದು ಬ್ಯಾಂಕ್ ಅಕೌಂಟನ್ನು ನಿರ್ವಹಣೆ ಮಾಡಿ ಪ್ರತಿಯೊಂದು ಬಾಬುಗಳಿಂದ ಅದು ಹುಂಡಿ ಆದಾಯ ಇರ್ಬೋದು, ಸೇವೆ ಆದಾಯ ಇರ್ಬೋದು, ಹರಾಜಿನಿಂದ ಬಂದ ಆದಾಯ ಇರ್ಬೋದು, ಅಂಗಡಿ ಮಳಿಗೆಯಿಂದ ಬಂದಂತಹ ಆದಾಯ ಇರ್ಬೋದು, ಯಾವುದೇ ಆದಾಯ ಇದ್ದರೂ ಕೂಡ ಆ ಪ್ರತಿಯೊಂದು ಬಾಬುಗಳಿಂದ ಬಂದಂತಹ ಆದಾಯವನ್ನು ಬಂದಂಥದ್ದು ಹಣವನ್ನು ಆ ಅಕೌಂಟ್ಗೆ ಜಮಾಪಡಿಸಲಾಗುತ್ತೆ. ಆ ಅಕೌಂಟ್ಗೆ ಜಮಾಪಡಿಸಿದ ನಂತರ ವಾರ್ಷಿಕವಾಗಿ ಇಂತಹ ಸಂಸ್ಥೆಗೆ ಇಷ್ಟೇ ವರಮಾನ ಇದೆ ಅಂತ ಖಚಿತಪಡಿಸಿಕೊಂಡು ಆ ವರಮಾನಕ್ಕೆ ತಕ್ಕಂತೆ ಆ ಒಂದು ವ್ಯಯದ ಪಟ್ಟಿಯನ್ನು ಮಾಡ್ತಾರೆ. ಆಯಾ ವ್ಯಯ ಪಟ್ಟಿಯನ್ನು ಮಾಡಿ ಆದ ಪ್ರಕಾರವಾಗಿ ಆ ದೇವಸ್ಥಾನದ ನೌಕರರಿಗೆ ವಂತಿಗೆ ಸಂಬಳ ವೇತನ ನೀಡುವುದಾಗಲಿ, ಆ ದೇವಸ್ಥಾನದ ರಥೋತ್ಸವ ಹೆಚ್ಚುಗಟ್ಟಲೆ ನಿತಿಗಟ್ಟಲೆ ಉತ್ಸವಗಳ ನಿರ್ವಹಣೆ ಮಾಡೋದಾಗಲಿ, ಆ ದೇವಸ್ಥಾನದ ಇತರೆ ವೆಚ್ಚಗಳು, ಎಲೆಕ್ಟ್ರಿಕ್ ವೆಚ್ಚ ಆಗ್ಬೋದು, ಭಾಳ ಏನೇನು ವೆಚ್ಚ ದೇವಸ್ಥಾನದಲ್ಲಿ ಒಂದು ವರ್ಷದಿಂದ ಯಾವ್ಯಾವ ವೆಚ್ಚಗಳು ಬರ್ತದೆ ಆ ವೆಚ್ಚಗಳನ್ನೆಲ್ಲ ಈ ಅಕೌಂಟಿಂದನೇ ನಿರ್ವಹಣೆ ಮಾಡ್ತಾರೆ. ಹೊರತುಪಡಿಸಿ ಯಾವುದೇ ದೇವಸ್ಥಾನದ ಮುಜರಾಯಿಗೆ ಸಂಬಂಧಪಟ್ಟಂತಹ ಯಾವುದೇ ದೇವಸ್ಥಾನದ ಯಾವುದೇ ಹಣ ಸರ್ಕಾರದಕ್ಕೆ ಹೋಗುವುದಿಲ್ಲ, ಖಜಾನೆಗೆ ಹೋಗುವುದಿಲ್ಲ. ಬೇರೆ ಯಾವುದೇ ಉದ್ದೇಶಕ್ಕೂ ಬಳಕೆ ಆಗೋಕ್ಕೆ ಸಾಧ್ಯವೂ ಇಲ್ಲ. ಯಾಕಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಅಪಪ್ರಚಾರ ನಡೀತಾ ಇದೆ.